ರಾಜವ್ರೆ, ನಿಮ್ಮ ಈ ಸೌಂದರ್ಯ ನೋಡ್ತಾ ಇದ್ರೆ ನನಗೆ ಪ್ರಪಂಚವೇ ಮರ್ತು ಹೋಗುತ್ತೆ. ಈ ಪ್ರಕೃತಿ ಸೌಂದರ್ಯಕ್ಕಿಂತ ನಿಮ್ಮ ಈ ಸೌಂದರ್ಯ ಸೂಪರೋ ಸೂಪರು. ಈ ಮರ, ಈ ಗಿಡ ವರ್ಷಕ್ಕೊಂದ್ಸಲ ಬೋಳಾಗಿ ಹೋಗುತ್ತೆ, ಆದ್ರೆ ನೀವು ಕಡೆವರೆಗೂ ಹೀಗೇ ಇರ್ತೀರ. ನಿಮ್ಮ ಈ ಸುಂದರವಾದ ಫೋಟೋ ನನ್ನ ಹೃದಯದಲ್ಲಿದೆ ಕಣ್ರಿ. ಓ ಜಾಜಿ, ಈ ಜಾಜಿ, ನೀ ಜಾಜಿ ಆಗು ನೀ ನನ್ನ ಜೊತೆ, ನೀ ರಾಜಿ. ನೀನಿದ್ದರೆ ನನ್ನ ಜೊತೆ ನಗೆ ಬೆಳದಿಂಗಳ ಊಟ, ಒಂಟಿಯಾದರೆ ನಾ ಒಣಗಿದ ದಂಟು. ಎಂತಹ ನಂಟು, ರಂಬ ಹಾಕಿದ ಗಂಟು. ಆದ್ರೂ ಸಿಗ್ತಾ ಇಲ್ವೇ ಕರೆಂಟು? ಪಾಂಡುರಂಗ, ನೀನ್ ಕವನ ನಿಲ್ಸೋ ಕೇಳಕ್ಕಾಗಲ್ಲ. ಇದೇನೋ ಇದು, ನೀನ್ ಹೆಂಡತಿ ಫೋಟೋನ್ ಮರಕ್ ಕಟ್ಟಿ ಗೋಗರಿತಾ ಇದೆಯಲ್ಲೋ. ಪಾಂಡುರಂಗ, ನೀನ್ ಗೋಗರಿಯದೆ ಆದ್ರೆ ನಿನ್ ಹೆಂಡತಿನೇ ತಂದು ಮರ ಕಟ್ಟಿ ಗೋಗರಿಯೋ. ಅದು ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ತಾನೆ ಫೋಟೋ ಇಟ್ಕೊಂಡು ಗೋಗರಿತಾ ಇರೋದು. ಏನೇ ಹೇಳೋ ಅಶೋಕ, ಜಾಜೋರ್ನ ನನ್ನ ಕೈಯಲ್ಲಿ ಮರೆಯೋಕೆ ಆಗಲ್ಲ. ದಿನಾ ನೆನ್ಸ್ಕೊಳ್ತಾ ಇರ್ತೀನಿ. ಅಪ್ಪ, ನೀನ್ ನೆನ್ಸ್ಕೊಂತಾ ಇರ್ತೀಯ, ಆದ್ರೆ ಅವ್ರು ನಿನ್ನ ನೆನ್ಸ್ಕೊಳಲ್ವೇ? ನಿಂದು ಒನ್ ವೇ ಲವ್ ಕಣೋ, ಪ್ರಯೋಜನ ಇಲ್ಲ. ಆಕಾಶದಿಂದ ಬಿದ್ದು ನೀರು ಭೂಮಿ ಸೇರುತ್ತೆ, ಆದ್ರೆ ಭೂಮಿಗೆ ಬಿದ್ದು ನೀರು ಆಕಾಶಕ್ಕೆ ಸೇರಲ್ವೇ? ಸೇರುತ್ತೆ ಕಣೋ. ಅದೇ ನೀರು ಆವಿಯಾಗಿ ಆಕಾಶ ಸೇರಿ ಮೋಡ ಕಟ್ಟಿ ಮಳೆ ಸುರಿಸುತ್ತೆ. ಹಾಗೆ ಜಾಜೋ ಪ್ರೀತಿ ನನ್ನ ಕಡೆ ಹೊರೆಯುವ ಹಾಗೆ ಏನಾದ್ರೂ ಮಾಡೋಕ್ಕಾಗಲ್ವಾ? ಪಾಂಡುರಂಗ, ನಾನು ನೀನ್ ಮದುವೆ ಆದಾಗ್ಲಿಂದ ನೋಡ್ತಾನೆ ಇದ್ದೀನಿ ಕಣೋ. ನೀನು ಇವ್ರ ಬಗ್ಗೆ ಹುಚ್ಚಾಗ್ಬಿಟ್ಟಿದ್ಯಾ. ನನ್ ಮಾತು ಕೇಳೋ, ಒಂದೆರಡು ದಿನದ ಮಟ್ಟಿಗೆ ನೀನ್ ಹೆಂಡ್ತಿನ ಮರ್ತು ಬಿಡೋ. ಸಾಧ್ಯನೇ ಇಲ್ಲ. ನನ್ನ ಪ್ರಾಣ ಇರೋವರೆಗೂ ಜಾಜಿ ಜಂಬಲ್ ದಿನ್ನಿ ಅವ್ರನ್ನ ಮರೆಯೋಕೆ ಸಾಧ್ಯ ಇಲ್ಲ. ನನಗೆ ಬೇಕಾಗಿರೋದು ಜಾಜಿ ಜಂಬಲ್ ದಿನ್ನಿ ಅವ್ರು ಮಾತ್ರ. ಜಾಜವ್ರೆ, ನಿಮ್ಮ ಕೆನ್ನೆ ಎಷ್ಟು ನಯವಾಗಿದೆ. ಕೈನಾ, ಅದು ಮರಕ್ ತಗೊಳಕಿರೋ ನಿನ್ ಹೆಂಡತಿ ಫೋಟೋ, ನಿನ್ ಹೆಂಡತಿ ಅಲ್ಲ. ನೋಡ, ನೀನ್ ಹೀಗೆ ಮರಕ್ ನಿನ್ ಹೆಂಡತಿ ಫೋಟೋ ನೇತಾಕ್ತಾ ಇದ್ರೆ ಅರಣ್ಯ ಇಲಾಖೆಯವರು ನಿನ್ನನ್ನೇ ಮರಕ್ ನೇತಾಕ್ಬಿಡ್ತಾರಷ್ಟೇ. ಆಮೇಲೆ ಸೈಕೋ ಆಗ್ತೀಯಾ, ಪಿಸ್ತಲ್ ನನ್ನ ಮಗ ಆಗ್ತೀಯಾ. ಆಮೇಲೆ ಆಮೇಲೆ ಏನಾಗ್ತೀಯ ಅಂತ ನೀನೇ ಯೋಚನೆ ಮಾಡ. ಏನಾಗ್ಬಹುದು? ಇದು ನಮ್ಮ ಅತ್ತೆ ಫೋಟೋ ಗೊತ್ತಾ? ಹುಚ್ಚಿನ ಹತ್ರ ಹೋಗಿ ಹೋಗಿ ನಮ್ ಜಾಜತ್ಗೆ ಬಗ್ಗೆ ಏನಮ್ಮ ಮಾತಾಡ್ತಿದ್ಯಾ? ಸತಿ ನಮ್ಮ ಜಾಜತ್ಗೆ ಹೆಸರು ನಿನ್ ಬಾಯಲ್ಲಿ ಬಂತೋ ಚಚ್ಚು ಬಿಡ್ತೀನಿ. ಏನಪ್ಪ, ಮೋಸ್ಟ್ಲಿ ಇವನು ಕೈ ಕೊಟ್ರ ಹುಡುಗಿ ನಮ್ ಜಾಜೆತ್ಗೆ ತರನೇ ಇದ್ಲು ಅನ್ಸುತ್ತೆ. ಪ್ರೀತಿಲ್ ಬಿದ್ದು ಹುಚ್ಚರಾದವ್ರಿಗೆ ಹಾಗೆಲ್ಲ ಹೊಡಿಬಾರ್ದು, ಪ್ರೀತಿಯಿಂದ ಮಾತಾಡ್ಸ್ಬೇಕು, ಕೌನ್ಸಿಲಿಂಗ್ ಮಾಡ್ಬೇಕು. ಅದು ಬೇರೆ ಕೇಳಿ ಮೂತಿಗೆ ಕೌನ್ಸಿಲಿಂಗ್ ಅಂತ. ಕೌನ್ಸಿಲಿಂಗು ನಾನು ಕೌನ್ಸಿಲಿಂಗ್ ಮಾಡಿದೆ. ಇವನು ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ಟು ಬಿಡ್ತಾನೆ. ಏನಮ್ಮ ಪಲ್ಲು, ಒಂದೇ ಏಟಲ್ಲಿ ನನಗೆ ಜ್ಞಾನೋದಯ ಆಗೋಂಗ್ ಮಾಡ್ಬಿಟ್ಟೆ ಕಣಮ್ಮ. ನೀನ್ ಹೇಳೋದು ನಿಜ ಕಣಮ್ಮ. ಯಾವ ಹುಡುಗಿಯಿಂದ ಯಾವ ಹುಡುಗ ಹುಚ್ಚಾಗಿರ್ತಾನೋ, ಈಗಿನ ಕಾಲದಲ್ಲಿ ಯಾರಿಂದ ಯಾರು ಹುಚ್ಚ ಆಗ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಪಾಪ ಅವ್ನು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆಪ್ಪ. ಏನಾದ್ರೂ ಇದ್ರೆ ಕೊಟ್ ಕಳ್ಸಿ. ನೀವೇ ನನ್ನ ಪ್ರಾಣ, ನೀವೇ ನನ್ನ ಜೀವ. ತಗೋ 10 ರೂಪಾಯಿ ಮಜ್ಜಾ ಮಾಡು. 20 ರೂಪಾಯಿ ಕೊಟ್ಟ ಮೇಲೆ ಕೈ ನೀಡಿದ್ರೆ ಮಕ್ ಬಿಡ್ತೀನಿ ನೋಡು. ಗಂಡ ಹೆಂಡತಿ ಸಂಬಂಧದ ಮಧ್ಯೆ ಕಡ್ಡಿ ಇಟ್ರೆ ಕತ್ತರಿಸ್ಬಿಡ್ತೀನಿ. ನೀವೆಲ್ಲರೂ ಸೇರ್ಕೊಂಡು ನನ್ನ ಜೀವನನೇ ಬರ್ಬಾದ ಮಾಡಿಬಿಟ್ರೆ ನಿಮ್ಮನ್ನ ಹಾಗೆ ಎತ್ತಾಕೊಂಡು ಹೋಗಿ ಕೆಂಗೇರಿ ಮೋರಿ ಬಿಸಾಕ್ಬಿಡ್ತೀನಿ. ಜಾಜತ್ಗೆ ಯಾವ ಪಾಗಲ್ ಪ್ರೇಮಿ ಬಂದಿದ್ದಾನೆ. ಬನ್ನಿ ಇಲ್ಲಿ. ರಾಜವ್ರೆ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಜೀವ. ಈ ಕೆನೆ ಕಾಫಿ ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಆರ್ ಯು ಮ್ಯಾಡ್? ಯಾವನು ಸೈಕಿಕ್ ಮನೆಗೆ ಬಂದ್ರೆ ಅವ್ರಿಗೆ ಕಾಫಿ ಕೊಟ್ಟು ಡೈಲಿ ಬರೋ ಹಾಗೆ ಮಾಡ್ತಿದ್ಯಲ್ಲ. ಹೃದಯಗಳ ವಿಷಯ ಅವ್ರ ಕಣ್ಣೋಡಿದ್ರೆ ಗೊತ್ತಾಗಲ್ವಾ? ಅವ್ರು ಯಾರು? ನನ್ನ ಧಣಿಗಳು, ನಮ್ಮೆಲ್ರನ್ನು ಸಾಕ್ತಿರೋರು. ಹೌದು ಕಣಮ್ಮ ಪುಲ್ಲು, ಇದು ಸೈಕೋ ಅಲ್ಲ, ನಮ್ ಬಾವ ಪಾಂಡುರಂಗ ಗಂಡುಗಲಿ. ಗುರ್ತೇ ಸಿಗ್ಲಿಲ್ಲ. ಹಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಿಮ್ಮ ಕರ್ಕೊಂಡ ಮೇಲೆ ನಾನು ಈ ಸ್ಥಿತಿಗೆ ಬಂದ್ಬಿಟ್ಟೆ. ಬನ್ನಿ ಸಂಸಾರ ಮಾಡೋಣ. ಬಿಡಿ ಅಮ್ಮಿ, ಬಿಡಿ.
ಬರ್ಲಿಲ್ಲ ಅಂದ್ರೆ ಚಾಕು ತಗೋ ಚುಚ್ಚಿಬಿಡ್ತೀನಿ. ಬಿಡಲ್ಲ, ಏನು ನೋಡ್ತಾ ಇದ್ಯಾ? ಅಭಿನ ಎತ್ಕೊಂಡು ಹೋಗಿ ಆಚೆ ಬಿಸಾಕೋ, ನಾಳೆನೆ ಡೈವರ್ಸ್ ಬಿಸಾಕ್ತೀನಿ. ಹಾಗಾಗ್ಬಾರ್ದು 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 ಹಾಗಾಗ್ಬಾರ್ದು. ನಾ ಇಷ್ಟೊತ್ತು ಕೊಂಡಿದ್ದು ಕನ್ಸೆ, ಇನ್ನೇ ನನ್ಸೆ. ಓ ಅಶೋಕ, 24 ಗಂಟೆನೂ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ರೆ ಹುಚ್ಚು ಹಿಡಿಯತ್ತೆ ಅಂತ ನೀ ಹೇಳಿದ್ದು ಕರೆಕ್ಟ್ ಕಣೋ. ನಿನ್ ಪರಿಸ್ಥಿತಿ ಹಾಗಾಗಬಾರ್ದು ಗೆಳೆಯ. ಅಂದ್ರೆ ನಾನು ಜಾರ್ಜ್ ಅವ್ರನ್ನ ಮುದ್ದಿಸ್ಲೇಬಾರ್ದ? ಆಗಲ್ಲ ಕಣೋ, ಕಷ್ಟಪಟ್ಟಾದ್ರೂ ನಿನ್ ಹೆಂಡತಿನ ನಿನ್ ಕಡೆಗೆ ಒಲಿಸ್ಕೊ ಅಂತ ನಾನು ಹೇಳಿದ್ದು. ಪ್ರಯತ್ನ ಪಡ್ತಾನೇ ಇದ್ದೀನಿ ಕಣೋ. ಯಾಕೋ ಬಂಧನ ಸಿನಿಮಾದ ಡಾಕ್ಟರ್ ಹರೀಶ್ ಕತೆ ಆಗೋಯ್ತು ನಂದು. ಹಾಗಂತ ಗ್ಲಾಸಲ್ಲಿ ರಕ್ತ ಕಕ್ಕಬೇಡಪ್ಪ, ಸ್ಟೈಲ್ ಚೇಂಜ್ ಮಾಡು. ಟಪಂಗುಚ್ಚಿ ಡ್ಯಾನ್ಸ್ ಡ್ಯಾನ್ಸ್ ಗಿಂತ ಸ್ಟೈಲ್ ಮುಖ್ಯ. ನಿನ್ ಹೆಂಡತಿ ಅಲ್ಟ್ರಾ ಮಾಡ್ರನ್ನು, ನೀನು ಮಿಡ್ಲ್ ಕ್ಲಾಸು. ಯಾವಾಗ್ಲೂ ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಸಿಗ್ತಾ ಇಲ್ಲ ಅಂತ ಹುಡುಕ್ತಾ ಇರ್ತೀಯ. ಈಗಿನ ಕಾಲದಲ್ಲಿ ಹೇಗಿರ್ಬೇಕು ಗೊತ್ತೇನು? ಕಾಲೇಜ್ ಹುಡುಗನ್ ತರ ಇರ್ಬೇಕು. ನಿನ್ನ ಮುಖಕ್ಕೂ ನಿನ್ನ ಮಾತಕ್ಕೂ ಮ್ಯಾಚೇ ಆಗಲ್ಲ. ಡಿಫ್ರೆಂಟ್ ಆಗಿ ಸ್ಟೈಲ್ ಮಾಡಿದ್ರೆ ಹೇಗೆ? ಟ್ರೈ ಮಾಡು, ವರ್ಕೌಟ್ ಆದ್ರೂ ಆಗ್ಬೋದು. ಅದ್ ಯಾವ ಸ್ಟೈಲ್ ಅಂತ ಸ್ವಲ್ಪ ಹೇಳ. ನಾನು ಸೂಪರ್ ರಂಗ, ನಾನು ಸೂಪರ್ ಡೂಪರ್ ರಂಗ. ಯಾವ್ದೋ ಪ್ರಾಣಿ ಬಂದ್ಬಿಟ್ಟಿದೆ. ಇದಕ್ಕೆ ಎಲ್ಲ ಕಡೆ ದಾಂತೆ ಬುಸ್ತಿತ್ತು ಕಣಮ್ಮ, ಇದು ಅದೇ ತರದಿರ್ಬೇಕು. ಪ್ರಾಣಿ ಅಲ್ಲಪ್ಪ, ಕಾಡ್ ಮನುಷ್ಯ ಇರ್ಬೇಕು. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತೀಯಾ? ಏನ್ಸತ್ತೆ? ಮಹಿಳಾ ಸಂಘದಿಂದ ಯಾರನ್ನಾದ್ರೂ ಮನೆಗೆ ಬರಕ್ ಹೇಳಿದ್ಯಾ? ನೋಡಲಿ. Oh my God! ಎಲ್ಲಕ್ಕೆ ಆನೆ ನುಗ್ಗಿ ಜನಗಳ ಮೇಲೆ ಹಾವಳಿ ಮಾಡಿತ್ತು. ಅದೇ ರೀತಿ ಯಾವುದೋ ಒಂದು ವಿಚಿತ್ರ ಪ್ರಾಣಿ ನಮ್ಮನೆಗೆ ನುಗ್ಬಿಟ್ಟಿದೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ನಾನ್ ಕಣ್ಬಿಟ್ಕೊಂಡೇ ಪ್ರೀತಿ ಮಾಡ್ತೀನಿ. ಚಂಪಾ, ಆರ್ ಯು ಮ್ಯಾಡ್? ಈ ಪ್ರಾಣಿನ ಲವ್ ಮಾಡ್ತೀನಿ. ಸರಿಯಾಗಿ ಕಣ್ಬಿಟ್ ನೋಡಿ, ಇವರು ನಾವ್ ಯಜಮಾನ್ರು. ಹೇಗಿದೆ ಲುಕ್ಕು, ಹೇಗಿದೆ ಸ್ಟೈಲು, ಚೆನ್ನಾಗಿ ಕಾಣಿಸ್ತೀನ? ನನ್ನ ಮಗನೇ, ನೀನು ಸೂಪರ್ ನನ್ನ ಮಗ. ಅತ್ತೆ, ಡೋಂಟ್ ಆಫ್ ರಬ್ಬಿಶ್. ಆ ಕಲರ್ ಕಾಂಬಿನೇಷನ್, ಆ ಬಿಗ್ಗು, ಆ ದಾಡಿ, ಚಿಚಿ ಚಿಚಿ ಚಿ, ನನ್ ಕೈ ನೋಡೋಕೆ ಆಗ್ತಿಲ್ಲ. ಇದು ಹೊಸ ಫ್ಯಾಷನ್ ಕಣ್ರಿ. ಈ ಗೆಟಪ್ ಅಲ್ಲಿ ನಾನು ರೋಡಿಗೆ ಹೋದ್ರೆ ಹುಡುಗಿರೆಲ್ಲ ಲೈನಲ್ಲಿ ತಪ 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 ಅಂತ ಬಿದ್ದೋಗ್ಬಿಡ್ತಾರೆ. ನೀವ್ ರೋಡಿಗೆ ಹೋದ್ರೆ ತಾನೆ ಹುಡುಗಿರೆಲ್ಲ ಲೈನ್ ಆಗಿ ದಬ 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 ಅಂತ ಬೀಳೋದು. ಬಿಟ್ಲಾ, ಅದಿನ ಈ ಅವತಾರದಲ್ಲಿ ನನ್ ಕೈ ನೋಡೋಕ್ ಆಗ್ತಿಲ್ಲ. ಪ್ಲೀಸ್ ಅದನ್ನ ರೂಮ್ ಕರ್ಕೊಂಡು ಹೋಗಿ ಕೂಡ ಹಾಕೋ. ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಲೋ ಅಶೋಕ, ನೀ ಹೇಳ್ದಂಗೆ ನನ್ನ ಮನೆಯವ್ರ ಎದುರು ಡಾನ್ಸ್ ಮಾಡ್ದೆ ಕಣೋ. ಆದ್ರೆ ಮನೆಯವರೆಲ್ಲ ನನ್ನ ರೂಮಲ್ಲಿ ಕೂಡಾಕ್ಬಿಟ್ಟಿದಾರಲ್ಲೋ. ಡೋಂಟ್ ವರಿ, ಮತ್ತೆ ಮತ್ತೆ ಗೆಟಪ್ ಚೇಂಜ್ ಮಾಡ್ತಾ ಇದ್ರೆ ಚೆನ್ನಾಗಿರಲ್ಲ ಕಣೋ. ನೀನ್ ಹೆಂಡತಿ ಗ್ಯಾರಂಟಿಯಾಗಿ ನಿನ್ನನ್ನು ಇಷ್ಟಪಡ್ತಾಳೆ. ಈ ಗೆಟಪ್ಪು ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ಚಂಪಾ, ರೇ ಚಂಪಾ, ಏನತ್ತೆ? ಗಂಡುಗಳಿ ವಂಶದ ಕಟ್ಟ ಕಡೆಗೆ ತುಂಡನ್ನ ರೂಮಲ್ಲಿ ಕೂಡ ಹಾಕ್ಬಿಟ್ಲೆ ಏನ್ ಚೆನ್ನಾಗಿರುತ್ತೆ. ಯಾರಿಗೋ ಹೇಳ್ಬೇಕಾಗಿರೋ ಮಾತು ನನಗೆ ಹೇಳ್ತಾ ಇದೀರಾ? ಅವ್ನಿಗೆ ಹೇಳಕ್ ಆಗ್ಲಿಲ್ಲ ಅಂತ ನಿನಗೆ ಹೇಳ್ತಾ ಇದ್ದೀನಿ ಕಣೆ. ಹೋಗೆ ರೂಮ್ ಬಾಗಿಲು ತೆಗೆದು ಅವನ್ನ ಈಚೆ ಬಿಡೆ, ಅವನ ಕಷ್ಟ ಅಂತೇಳಿ ನೋಡಕ್ ಆಗ್ತಿಲ್ಲ. ಅವ್ರೇನಾರ ಅಂದ್ರೆ ನಾನಿದ್ದೀನಿ. ಇದ್ದೀರಾ? ಏನು ಯಜಮಾನ್ರೆ, ಡೋರೀಸ್ ಓಪನ್. ಬಾಗಿಲು ತೆಗ್ದಿದ್ದಕ್ಕೆ ನಂಗೇನು ಇಲ್ವಾ? ಈಗೇನು ಸ್ಟೆಪ್ ಹಾಕ್ಬೇಕು ಅಷ್ಟೇ ತಾನೆ, ಹಾಕೋ. ರಾಜ್ಯಕ್ಕೆ ನಿಮ್ಗೋಸ್ಕರ ಯಾರೋ ಒಬ್ರು ವೆಯ್ಟ್ ಮಾಡ್ತಿದ್ದಾರೆ, ಹೋಗಿ ಮಾತಾಡ್ಸಿ. ಮಹಿಳಾ ಸಂಘದವರ? ಅಲ್ಲ, ನಮ್ಮ ಅಣ್ಣಯ್ಯ, ಹೋಗಿ ಮಾತಾಡ್ಸಿ. ಇನ್ನು ಅದೇ ಗಿಟಪ್ಪ ಚೇಂಜ್ ಆಗಿಲ್ವಾ? ಈ ತರ ಎಲ್ಲ ಅಡುಗೆ ಸ್ವಲ್ಪ ಶೇಮೆ ಆಗಲ್ವಾ? ಮುಖದಲ್ಲಿ ನಗು ಬಂತ, ನನಗಷ್ಟು ಸಾಕು ರೀ. ಅಂದ್ರೆ ಈ ಸ್ಟೈಲು ಈ ಗೆಟಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಆಯ್ತು. ಆದ್ರೂ ನೀವು ಪಬ್ಲಿಕ್ ಅಲ್ಲಿ ಕುಣಿಯೋದು ನಮ್ಗೆ ಇಷ್ಟ ಇದಿಲ್ಲ. ಹಾಗಾದ್ರೆ ಬೆಡ್ರೂಮಿಗೆ ಬನ್ನಿ, ಅಲ್ಲೇ ಕುಣಿಯೋಣ. ಬಿಡಿ ಹಬ್ಬಿ. ಲೋ ಅಶೋಕ, ನೀನು ಕೊಟ್ಟ ಐಡಿಯಾ ಸೂಪರ್. ರಂಗ, ಬರೀ ಡ್ರೆಸ್ ಹಾಕೊಂಡ್ರೆ ಸಾಲಲ್ಲ ಕಣೋ. ಈ ಡ್ರೆಸ್ ಅಲ್ಲಿ ಏನಾದ್ರೂ ಒಂದು ಆಟ ಆಡಿ ತೋರ್ಸು,
ಜಾಗಿ ಜಂಬಲ್ ದಿನ್ನಿಯವರು ನಿನ್ನನ್ನೇ ಇಷ್ಟಪಡೋ ಹಾಗೆ ಮಾಡೋ. ಹಾಗೆ ಮಾಡ್ತೀನಿ. ಈ ಹೆಣ್ಮಕ್ಳಿಗೆ ಮಂಗನ್ ಚೇಷ್ಟೆ ಮಾಡಿದ್ರೆ ಇಷ್ಟ ಆಗತ್ತೆ ಅಂತ ಅವನೇ ಹೇಳಿದ್ದ. ಅದೇ ಆಟನೇ ಆಡ್ತೀನಿ. ಹೈದರಾಬಾದ್ ಇಂದ ಇಲ್ಲಿವರೆಗೂ ಬಂದು ಈ ಡಾನ್ ಹುಡ್ಕೋದ್ ಬಹಳ ಕಷ್ಟ ಕಣ. ನಾವು ಮುಂಚೆ ಇಲ್ಲೇ ಇದ್ದವ್ರಲ್ವೇನೋ, ನಮ್ಗೆ ಗಲ್ಲಿ ಗಲ್ಲಿನೂ ಗೊತ್ತು. ಆ ಡಾನ್ ಖಾತಾದ್ ಯಾವ ವೇಸ್ಟ್ ಎಲ್ಲಾರು ಬರ್ಲಿ ಹಿಡ್ದಾಕ್ಬಿಡೋಣ. ಯಾರನ್ ಕೇಳಿದ್ರೆ ಈ ಮಕಾನ್ ಕಂಡವ್ರೆ ಇಲ್ಲ ಅಂತಾರಲ್ಲ. ಅವನಿಗೆ ಗ್ಯಾಂಗ್ ವಾರ್ ಅಲ್ಲಿ ಏಟಾಗಿದೆ ಅಂತ. ಏಟಾಗಿರೋ ಮಕಾನ ಕಂಡಿಡಿಯೋದು ಸುಲಭ. ಅವನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಇಲ್ಲಿಗೆ ಬಂದಿದ್ದಾನಂತೆ. ಯಾವ ಕುಟುಂಬದ ಜೊತೆ ಹೇಗ್ ಸೆಟ್ಲ್ ಆಗಿದ್ದಾನೋ ಯಾರಿಗ್ ಗೊತ್ತು. ಈ ಪೊಲೀಸ್ ಅವ್ರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾನಲ್ಲ, ಚಳ್ಳೆಹಣ್ಣು ತಿನ್ನೋದ್ರಲ್ಲ ಫೇಮಸ್ ತಾನೆ. ಹಂಗಂತ ಎಷ್ಟು ತಿನ್ನೋದು. ಈ ಸತಿ ಇವನ್ನ ಹಿಡ್ಕೊಂಡು ಹೋಗ್ಲೇಬೇಕು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಬೇರೆಯವ್ರನ್ನ ಯಾಕೆ ಕರಿತೀರಾ? ಇಲ್ಲೇ ನೋಡ್ತಾ ಇದ್ದೀರಾ ಅವನ್ನ ನೋಡಿ. ಜಸ್ಟ್ ಮಿನಿಟ್. ಏನು ನಮ್ಮನೆಯವ್ರ ಮೇಲೆ ಆವಾಜ್ ಹಾಕ್ತೀಯಾ? ನೋಡಿ ನನ್ನ ಹತ್ರ ಅಲ್ಲ ಹಂಗಿದೆ. ನನಗೆ ಗುಂಪು ಗೊತ್ತಿದೆ. ನೀನು ಜಾಸ್ತಿ ಜನ. ಅಲ್ಲ, ಸೈಕಲ್ ಚೈನು. ಏನೇನು ಮಂಕಿ ತರ ಜಂಪ್ ಮಾಡಿ ಮಾಡಿ ಹೊಡಿತಾ ಇದ್ದಾನೆ. ಹೈದರಾಬಾದ್ ಇಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಇವನೇ ಕಾದರು. ಕೋತಿ ತರ ಜಂಪ್ ಮಾಡಿ ಹೊಡೆಯೋ ಟ್ರಿಕ್ಸು ಈ ಕಾದರಿಗೆ ಮಾತ್ರ ಗೊತ್ತು. ಪಾಂಡುರಂಗ, ನಾನು ಅಶೋಕ ಗೊತ್ತಾಗ್ಲಿಲ್ವಲ್ಲೋ. ಲೈ ಗೆಳೆಯ, ನಿಮಗೋಸ್ಕರ ನಿನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನಗೆ ಹೆಂಗ್ ಹೊಡಿತಾ ಇದೆಯಲ್ಲೋ. ಬಿಟ್ಬಿಡು. ಮುಂದಿನ ಸಲ ನೀನ್ ನಂಗೆ ಹೊಡಿಬಹುದು. ಹಿಡಿಯೋಣ. ಸುಮ್ಮನೆ ಇರೋ. ನಾವು ಅವನ್ಗೆ ಗೊತ್ತಾಗ್ದಾಗೆ ಅವನ ಹತ್ರ ಸೇರ್ಕೊಳ್ಳೋಣ. ಸೈಲೆಂಟ್ ಆಗಿ ಅವನ್ನ ಆಟ ಆಡಿಸಿ ಹಿಡಿಯೋಣ. ಬೇಕು ಇಲ್ಲಿನ ಆಟ ಆಡಿಸಿ ಹಿಡಿಯುತ್ತಲ್ಲ ಹಾಗೆ. ಲೋ ಅಶೋಕ, ನಾನು ಸ್ಟ್ರಾಂಗು ಅಂತ ನನ್ನ ಹೆಂಡತಿ ನಂಬ್ಕೊಂಡ್ಬಿಟ್ಟಿದ್ದಾರೆ ಕಣೋ. ವೆರಿ ಗುಡ್ ಗೆಳೆಯ. ನನಗ್ ಬೇಕಾಗಿದ್ದು ಅದೇ. ಹೇಗಾದ್ರೂ ಮಾಡಿ ನಿನ್ ಹೆಂಡತಿ ಪ್ರೀತಿನ ನಿನ್ ಕಡೆಗೆ ಸೆಳಕೋ. ಆಯ್ತಾಯ್ತು. ಜಾಜಕ್ಕೆ ನಮ್ ಬಾಬಾ ಜಾಕಿ ಚಾನ್ ರೇಂಜಲ್ಲಿ ಫೈಟಿಂಗ್ ಮಾಡಿದ್ರ. ಆ ರೌಡಿಯಿಂದ ನನ್ನನ್ನು ಕಾಪಾಡೋದಕ್ಕೆ ಫುಲ್ ಎನರ್ಜಿ ಹಾಕ್ಬಿಟ್ರು. ಆ ಸಮಯದಲ್ಲಿ ನಾನೇನಾದ್ರೂ ಅಲ್ಲಿದ್ದಿದ್ರೆ ನಮ್ಮ ಯಜಮಾನ್ರ ಕುತ್ತಿಗೆ ಹಾರ ಹಾಕಿ ನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಬರ್ತಿದ್ದೆ. ಜಾಜರ್ಗೆ ನಮ್ಮ ಅಣ್ಣಯ್ಯ ನಿಮ್ಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ದಾನೆ. ಆದ್ರೆ ನೀವು ಅವನನ್ನ ಪ್ರೀತಿ ಮಾಡೋ ಟೈಮೇ ಇಲ್ಲ ಅಂತೀರಾ? ವಾಟ್ ಟು ಡೂ ಪಲ್ಲೋ? ಸಮಾಜ ಸೇವೆ, ಈ ಮೀಟಿಂಗು ಆ ಮೀಟಿಂಗು, ಆ ಮೋರಿ ಕ್ಲೀನ್ ಮಾಡೋದು, ಈ ಮೋರಿ ಕ್ಲೀನ್ ಮಾಡೋದು. ಆಗುತ್ತೆ. ಅಭಿಗೋಸ್ಕರ ಟೈಮೇ ಸಿಗಲ್ಲ. ಏನ್ ಆಟನೇ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋದು. ಒಂದ್ಸತಿ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮ ಅಣ್ಣನ ಪಿ ಆಗಿ ಇಟ್ಕೊತಾರ ಬಿಡು. ಹಾಗಿದ್ರೆ ಬಿಟ್ಬಿಡ್ರಿ ನಮ್ಮ ಯಜಮಾನ್ರನ್ನ. ಸ್ವಲ್ಪ ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಬೋಸ್ತಾರ ಅದ್ ಕಾಣ್ತಾ ಇಲ್ವೇನು? ನೀವ್ ಹಿಂಗೆ, ಆ ವಯ್ಯ ಹಿಂಗಿಂಗೆ. ಅಸ್ಸಲಾಮ್ ಅಲೈಕುಂ. ವಾಲೇಕುಂ ಸಲಾಂ. ನಾನು ಭೂತಾನ್. ನಾನು ಸೈತಾನ್. ನಾವು ನಿಮ್ ಜೊತೆ ರಿಯಲ್ ಎಸ್ಟೇಟ್ಗೆ ವ್ಯವಹಾರ ಮಾಡಬೇಕು ಅಂತ ದುಬೈಯಿಂದ ಬಂದಿದ್ದಾರೆ. ನಮ್ಮ ಹತ್ರ ತುಂಬಾ ಹಣ ಇದೆ. ನಾವಿಲ್ಲಿ ಸ್ವಲ್ಪ ಲ್ಯಾಂಡ್ ತಗೊಂಡು ಪ್ರಾಫಿಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದಾರೆ. ದುಡ್ಡು ತಂದಿದ್ದೀರಾ? ದುಡ್ಡು ನೋಡ್ತಾರೆ. ನೀವು ತೋರಿಸ್ತೀರ ಅಂದ್ಮೇಲೆ ನಾವು ನೋಡದೆ ಇರ್ತಾರೆ. ಎದಕ್ಕೋ ಮುಚ್ಚು 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 ಮುಚ್ಚು. ಕೂತ್ಕೊಳ್ಳಿ. ಬೈಟ್ ಈಗ ಲ್ಯಾಂಡ್ಗೆ ತೋರಿಸ್ತಾರೆ. ನಿಮ್ಗೆ 10% ಕಮಿಷನ್ ಕೊಡ್ತಾರೆ. ನೀವು ದುಡ್ಡು ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅಂದ್ಮೇಲೆ ನಿಮ್ಮ ಮನಸ್ಸಲ್ಲಿ ಜಮೀನ್ ಕೊಳ್ಳೋ ಇರಾದೆ ಇದೆ ಅಂತ ಆಯ್ತು. ನಾನ್ ಜಮೀನ್ ತೋರಿಸ್ತೀನಿ. ಜಸ್ಟ್ ಮಿನಿಟ್. ಇದು ಕಾದರ್ ಮನೆನೇನು? ಕೆಟಪ್ಪು ಯಾರಿಗೂ ಗೊತ್ತಾಗ್ಬಾರ್ದು. ನೋಡಿ, ಇದೆಲ್ಲ ಒಳ್ಳೆ ಜಾಗಗಳೇ. ಎಲ್ಲಿ ಜಾಗ ಬೇಕು ಅಂತ ಹೇಳಿ ಅಲ್ಲಿ ಜಮೀನ್ ಕೊಡ್ಸ್ಬಿಡ್ತೀನಿ. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಜಮೀನ್ ಸಿಗೋವರೆಗೂ ನಾವ್ ಇಲ್ಲೇ ಇರ್ಬೋದು. ಆರಾಮಾಗಿದ್ಬಿಡಿ, ಇದು ನಿಮ್ಮನೇನೆ. ನಾವ್ ಏನ್ ಮಾಡಿದ್ರು ಕಂಡಿಡಿಯಕ್ ಆಗ್ತಾ ಇಲ್ವಲ್ಲೋ.
ಒಂದ್ ಕೆಲಸ ಮಾಡೋಣ, ಅವ್ನ್ ಕುಡಿಯೋ ಜ್ಯೂಸ್ಗೆ ಮತ್ತಿನ ಪುಡಿ ಹಾಕ್ಬಿಡೋಣ. ಆ ಮತ್ತಿನ ಗಮ್ಮತ್ತಲ್ಲಿ ಎಲ್ಲ ನಿಜ ಹೇಳ್ಬಿಡ್ತಾನೆ. ಇದು ನಮ್ದಕ್ಕೆ, ನಿಮ್ದಕ್ಕೆ ಪಿಯೋ ಪಿಯೋ. ನಮ್ಮ ಮನೆಯಲ್ಲಿ ನಮ್ಗೆ ಸತ್ಕಾರ. ನಾವು ಹಾಗೆ ಹೋದ್ ಕಡೆಲೆಲ್ಲ ಅವ್ರವ್ರಿಗೆ ಸತ್ಕಾರ ಮಾಡ್ಬಿಡ್ತೀವಿ. ತಲೆ ಎಲ್ಲ ಜಿಮ್ ಅಂತ ಇದೆ. ಇದ್ದಿಬ್ರು ಈಗ 4 ಜನ ಇದ್ದೀರಾ? ಇಲ್ಲ ಇಲ್ಲ, ನಾವು ಇಬ್ಬರೇ ಇರೋದು. ದೋ ನಿಮ್ಗೆ ಹೈದರಾಬಾದ್ ಗೊತ್ತಾ? ಗೊತ್ತು. ವಾರದಲ್ಲಿ 3 ದಿನ ಅಲ್ಲಿ ಉಳಿತೀನಿ, 3 ದಿನ ಇಲ್ಲಿ ಉಳಿತೀನಿ. ಇನ್ನೊಂದ್ ದಿನ ಕುಂದಾಪುರದಲ್ಲಿ ಇರ್ತೀನಿ. ನಿಮ್ಗೆ ಖಾದರ್ ಅಂತ ಗೊತ್ತಾ? ಗುಜ್ರಂಡಿ ಖಾದರ್ ಗೊತ್ತು. ಬೈಕು ಸೈಕಲ್ ರಿಪೇರಿ ಮಾಡ್ಕೊಡೋದು ಅವನೇ. ಅವನಲ್ಲ, ಹೈದರಾಬಾದ್ ಖಾದರು, ಡಾನು, ಅಂಡರ್ ವರ್ಲ್ಡ್. ನನ್ಗೆ ಗೊತ್ತಿರೋದು ಇದು ಒಂದೇ ವರ್ಲ್ಡ್. ಅಂಡರು ಗೊತ್ತಿಲ್ಲ, ಅಪ್ಪರು ಗೊತ್ತಿಲ್ಲ. ಮನಸ್ಸಲ್ಲಿ ಏನೋ ಕೊರಿತಾ ಇದೆ, ನಿಜ ತಾನೆ? ಹೌದು, ನನ್ನ ಮನಸ್ಸಲ್ಲಿ ನೋವಿದೆ. ನನಗೆ ನನ್ನ ಹೆಂಡತಿ ಜಾಜಿ ಅವ್ರದೇ ಯೋಚನೆ. ಜಾಜಿ ಒಬ್ಳೆ ಹೆಂಡತಿನ ಅಥವಾ ಬೇರೆ ಹೆಂಡತಿರು ಇದಾರ? ನನಗೆ ಜಾಜಿ ಅವ್ರನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಆದ್ರೆ ಅವರು ನಾನು ಒಲಿತಾನೇ ಇಲ್ಲ. ಅವ್ರನ್ನ ನನ್ನವ್ರನ್ನಾಗಿ ಮಾಡ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದ್ರೆ ಆಗ್ತಾನೇ ಇಲ್ಲ. ಆಯ್ತಾನಪ್ಪ, ಭೂತಾನಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಜಾಜಿ ಅವ್ರ ಮನಸ್ಸನ್ನ ನನ್ನ ಕಡೆ ಟರ್ನ್ ಮಾಡಿಸಿ ಅವ್ರನ್ನ ಲವ್ ಮಾಡಬೇಕು, ಎಲ್ಲ ಕಡೆ ಸುತ್ತಾಡ್ಸ್ಬೇಕು ಅಂತಿದ್ದೀನಿ. ಈ ಕೆಲಸ ನಿಮ್ಮ ಕಡೆಯಿಂದ ಆದ್ರೆ ನಿಮ್ಮ ಕೆಲಸನ ನಾನು ಮಾಡಿಕೊಡ್ತೀನಿ. ನೋಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ನನಗೂ ಸಂಬಂಧ ಇಲ್ಲ. ನೀನ್ ಒಪ್ಲಿಲ್ಲ ಅಂದ್ರೆ ನಮ್ ಬಿಸ್ನೆಸ್ಗೆ ತುಂಬಾ ಲಾಸ್ ಆಗ್ತದೆ. ಅದನ್ನೆಲ್ಲ ನನ್ನ ಹಬಿ ಅಂತ ಟಾಕ್ ಮಾಡ್ಕೊಳ್ಳಿ. ಅವನ ಹೆಸರು ಖತರ್ನಾಕ್ ಖಾದರ್ ಅಂತ ತಾನೆ? ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ. ಅವ್ನಿಗೆ ಇನ್ನು ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಇದೆಯಾ? ಎಕ್ಸ್ಕ್ಯೂಸ್ ಮೀ, ಗಂಡಸ್ರ ಕಾಂಟ್ಯಾಕ್ಟ್ಸ್ ಹೆಂಗಸ್ರಿಗೆ ಏನ್ರಿ ಗೊತ್ತಿರುತ್ತೆ? ಅವ್ನು ಮಾತ್ರ ಬಾಯಿಗೆನೆ ಬಿಡ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಮ್ಗೆ ಒಂದ್ ವಿಷಯಕ್ಕೆ ಗೊತ್ತಾಯ್ತು, ನೀವು ನಿಮ್ ಗಂಡನ ಯಾರಿಗೆ ಮಾಡ್ತಾ ಇಲ್ವಂತೆ. ಅದು ನನ್ನ ಪರ್ಸನಲ್ ವಿಷಯ, ಅದೆಲ್ಲ ನಿಮ್ಗೆ ಯಾಕ್ರಿ? ಇರಬಹುದು, ನೀವು ನಿಮ್ ಗಂಡನ ಯಾರಿಗೆ ಮಾಡ್ಬೇಕು, ಮನ್ಸಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ಯಾರಿಗ್ ಬೇಕು ಈ ಸೌಂದರ್ಯ? Don't talk rubbish. ಇಂಥ ಸೌಂದರ್ಯ ಗಂಡನ್ಗೆ ಸಿಗ್ಲಿಲ್ಲ ಅಂದ್ರೆ ನಿನ್ಗೂ ಬೇಡ. ನಿನ್ ಕೆನ್ನೆ ಮೇಲೆ ಈ ಚಾಕುವಿಂದ ರೆಡ್ ರೋಸ್ ಬಿಡಿಸ್ಬಿಡ್ತೀನಿ. ನಾವೆಲ್ವೇನ ಪೊಲೀಸು? ಜಾಜಿದ್ಕೆ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ನಿಮ್ಮ ಅಣ್ಣ ಸರಿ ಇಲ್ಲ. ನೀವು ಸರಿ ಇದ್ರೆ ತಾನೇ ಅವ್ನ್ ಸರಿ ಇರೋದಕ್ಕೆ. ಪಲ್ಲು, ಡೋಂಟ್ ಟಾಕ್ ರಬೇಶ್. ಏನಮ್ಮ ಪಲ್ಲು, ನಮ್ಮ ಜಾಜಿತ್ಗೆ ಕೋಪದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಸೈಡ್ ಕ್ವಶನ್ ಹಾಕಕ್ ಹೋಗ್ಬಾರ್ದಮ್ಮ. ಹಾಕಿದ್ರೆ ಏನಪ್ಪ ಆಗುತ್ತೆ? ನಾ ತಿನ್ನೋ ಮಸಾಲೆ ದೋಸೆಗೆ ಕಲ್ಲು ಬೀಳುತ್ತಮ್ಮ. ಕಲ್ಲಲ್ಲ, ಕೊಂಡೆನೆ ಬೀಳ್ಲಿ. ಜಾಜತ್ಗೆ ಹಿಂಗ್ ಕೇಳ್ತೀನಿ ಅಂತ ಬೇಜ ಮಾಡ್ಕೋಬೇಡಿ. ನಿಮಗೆ ಬಾವನ ಮೇಲೆ ಕೋಪ ಬಂದಿರೋದಕ್ಕೆ ಕಾರಣ ಏನು? ನನ್ನ ಹಬಿ ನನ್ ಮೇಲೆ ರೌಡಿನ ಚೂ ಬಿಟ್ಟಿದ್ದಾರೆ. ನಾ ಯಾವ ರೋಡಿಗಳನ್ನು ಚೂ ಬಿಟ್ಟಿಲ್ಲ ರೀ. ಹಬಿ ಏನದು ರಿಯಲ್ ಎಸ್ಟೇಟು? ಹೂ ಇಸ್ ದಟ್ ಭೂತಾನ್ ಅಂಡ್ ಹೂ ಇಸ್ ದಟ್ ಸೈತಾನ್? ಅವರು ನನ್ನ ರಿಯಲ್ ಎಸ್ಟೇಟ್ ಪಾರ್ಟ್ನರ್ಸ್ ರೀ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ನೀನು ನಿನ್ ಗಂಡನ ಬಿಟ್ರೆ ಹಳ್ಳಾಗೆ ಸೇರ್ಕೋತ್ಯ, ಅನುಮಾನನೇ ಇಲ್ಲ. ನೀನು ಅವನ್ನ ಲವ್ ಮಾಡೋ, ಅವ್ನು ಹೇಳಿದಕ್ಕೆ ಒಪ್ಕೋತೀಯೋ ಇಲ್ವೋ? ಶಟ್ ಅಪ್. ಹಬಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೇಳಿ ಆ ಶೇಖರ್ನ ಇಲ್ಲಿ ಕರ್ಕೊಂಡ್ ಬಂದು ನನ್ನನ್ನು ಹೋಲಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನಾನು ಸುಮ್ಮನೆ ಇರಲ್ಲ. ಮಾತಾಡ್ರಿ, ಅವ್ರ ಹತ್ರ ಮಾತಾಡ್ರಿ. ಜಸ್ಟ್ ಮಿನಿಟ್, ಈ ಕಡೆ ಬನ್ನಿ. ಹಲೋ, ಪಾಂಡುರಂಗ ಗಂಡುವರಿ ಮಾತಾಡ್ತಾ ಇರೋದು. ಅದೆತ್ತಿದ್ರೋದು ಇದೆತ್ತಿದ್ದು. ನೀವು ಬಂದಿರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾತಾಡೋದಕ್ಕೆ. ಅದನ್ನ ನೋಡ್ಕೊಂಡು ಹೋಗಿ. ನಾನು ಹೆಂಡತಿ ಸುದ್ದಿಗೆ ಏನಾದ್ರು ಬಂದ್ರೆ ಫೋನಲ್ಲೇ ಮಕ್ ಮಾಡಿಬೇಕಾಗತ್ತೆ. ಗ್ಯಾಂಗ್ ವಾರಲ್ಲಿ ನಿನ್ನ ಮುಖ ಹಾಳಾಗಿದೆ ಅಂತ ಗೊತ್ತು. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಈ ಗೆಟಪ್ ಅಲ್ಲಿ ಇದೆಯಾ ಅಂತಾನೂ ಗೊತ್ತು. ಈಗಲೇ ಬಂದು ಹಿಡಿತೀವಿ. ನನ್ನ ಹತ್ರ ಇಟ್ಕೊಂಡ್ರಿ. ನೀನು ಬಿರಿಯಾನಿ ಕಾತಾಡ್ತಾನೆ? ಅಲ್ಲ, ನಾನು ಬಿಸಿಬೇಳೆ ಬಾತ್ ಪಾಂಡ್ರಂಗ. ಹೆಂಗೋ ನಂಬೋದು? ಜಸ್ಟ್ ಮಿನಿಟ್. ನೀನು ಪಾಂಡುರಂಗನಾ? ಏಯ್, ನಮ್ಮ ಹತ್ರನೇ ಆಟ ಆಡ್ತೀಯ?
ಈ ಕಾದರ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ರೀ. ನನ್ನ ಹೆಂಡತಿನ ಖುಷಿ ಪಡ್ಬೇಕು ಅಂತ ಈ ವೇಷ ಹಾಕೊಂಡ್ ಬಂದೆ. ಆ ಕಾದರ್ ನೋಡೋಕೆ ನನ್ ತರನೇ ಇದ್ದಾನೆ. ಏನಪ್ಪ ಮಾಡ್ಲಿ? ಅವನು ಸಿಗೋವರೆಗೂ ನೀನ್ ನಮ್ ಜೊತೆನೇ ಇರ್ಬೇಕಪ್ಪ. ಯಾಕೆ? ಯಾವನ ಒಬ್ಬನ್ ಹಿಡ್ದಿದೀವಿ ಅಂತ ಹೈಯರ್ ಆಫೀಸರ್ ಹೇಳ್ಬೇಕಲ್ಲ, ಅದಕ್ಕೆ. ಯಾವ್ರೆ ಕಾಪಾಡ್ರಿ. ಇವ್ನ್ ಯಾರು ಕಾಪಾಡಕ್ ಆಗಲ್ಲ. ಯಾವನಾದ್ರೂ ಅಡ್ಡ ಬಂದ್ರೆ ಲಾಠಿ ಚಾರ್ಜ್ ಮಾಡ್ಬಿಡ್ತೀನಿ. ಹಬಿ 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 ಓಕೆ ಓಕೆ. ಹಲೋ, ನಾನು ಕಾದರ್ ಬಾಯ್ ಮಾತಾಡ್ತಾ ಇರೋದು. ನನ್ನ ಮುಖಕ್ಕೆ ಪೆಟ್ಟು ಬಿದ್ದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಈ ಪೊಲೀಸ್ನವರು ನನ್ನ ಹುಡ್ಕೋಬಿಟ್ಟು ಅವ್ನು ಯಾವನೋ ಪಾಂಡುರಂಗನ ಹಿಡ್ಕೊಂಡಿದ್ದಾರೆ. ನನಗೆ ಇನ್ಮೇಲೆ ಯಾವ ಪ್ರಾಬ್ಲಮ್ಮು ಇಲ್ಲ. ಆರಾಮಾಗಿ ಹೈದರಾಬಾದ್ ಸೇರ್ಕೊಳ್ತೀನಿ. ಜಾಸ್ತಿ ಹೊಡಿಬೇಡ ಕಣೋ. ನಮ್ಮ ಯಜಮಾನ್ರಿಗೆ ಹೊಡೆದಷ್ಟು ನೋವಾಗ್ತಿದೆ ನಂಗೆ. ಇವನಾಗಿ ಅನ್ಯಾಯವಾಗಿ ದೇವರಂತ ನಮ್ಮ ಬಾಬಾ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಇವನನ್ನು ಬಿಡ್ತೀನ? ಬನ್ನಿ, ಕಟ್ಟು ಬಿಚ್ಚಿದ್ರೆ ನೀನ್ ನಂಬ್ಕೊಳಿಲ್ವಾ? ಅದಕ್ಕೆ ಮಾಡ್ದು ತುಕ್ಕಡ. ಇವತ್ತು ನೀನ್ ಕಬರ್ಗೆ ಹೋಯ್ತಾ? ವೆರಿ ಗುಡ್ ಮೇಡಮ್. ಅಂತೂ ಕಾದರ್ನ ಹಿಡ್ಕೊಟ್ಬಿಟ್ರಿ. ಅಪ್ಪ, ನಾವು ಬಂದಿದ್ದ ಕೆಲಸ ಮುಗೀತು. ಹೇಳ್ಕೊಳ್ಳೋಣ. ಕನ್ನಡಿಗರು ಕೆಟ್ಟವ್ರು ಬಂದ್ರು ಯಾಕಂತ ಆಸ್ಪತ್ರೆ ಬರ್ತೀವಿ. ಹೈದ್ರಾಬಾದಿ ಬಿರಿಯಾನಿ ಅವನೇ ಮಗ. ಮತ್ತೆ ನನ್ನ ಹಬಿ ಇವನ್ನ ಕರ್ಕೊಂಡು ಹೋಗ್ತೀವಿ. ಆಮೇಲೆ ನಿಮ್ಮ ಹಬ್ಬಿ ನಾವು ವಾಪಸ್ ಕಳ್ಸ್ಕೊಡ್ತೀವಿ. ಮಗ ಕದರ್ ಮಗ ಗಂಟು ಬರೋದು ಏಕೈಕ ಮನೆಯಲ್ಲಿ ಅಯ್ಯೋ ಬಿಟ್ಟು ಮುಟ್ಟಿ ಯಮ್ಗೆ. ಹಬಿ, ಯಾಕ್ರಿ ಆ ರೀತಿ ಗೆಟಪ್ ಹಾಕಿದ್ರಿ? ನಿಮ್ಮನ್ನು ಮೆಚ್ಚಿಸ್ಬೇಕು, ನಿಮ್ಮ ಪ್ರೀತಿನ ಪಡಿಬೇಕು ಅಂತ ಆ ಗೆಟಪ್ ಹಾಕೊಂಡೆ. ಪೊಲೀಸರು ಬಂದು ತೊಟ್ಟು ಬಿಟ್ರು. ಮೊದ್ಲು ನನಗೆ ನಿಮ್ ಮೇಲೆ ಅಲ್ಪ ಸ್ವಲ್ಪ ಲವ್ ಇತ್ತು. ಆ ಗೆಟಪ್ ಅಲ್ಲಿ ರಾಕ್ಷಸನ್ ತರ ಕಾಣಿಸಿರೋದ್ರಿಂದ ಇದ್ದಿದ್ ಲವ್ ಹೊರಟೋಯ್ತು. ಏನು ಯಜಮಾನ್ರೆ, ನನಗ್ ನಿಮ್ ಮೇಲೆ ಇದ್ದಿದ್ ಲವ್ ಇನ್ನು ಜಾಸ್ತಿ